ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಗ್ಲೆನ್ ಫಿಲಿಪ್ಸ್ ಕೊಹ್ಲಿ ಅವರ ಕ್ಯಾಚ್ ಹಿಡಿದು ಇತಿಹಾಸ ಬರೆದಿದ್ದಾರೆ. ಬಳಿಕ ಈ ದೊಡ್ಡ ಕ್ಯಾಚ್ ನೋಡಿ ಇಡೀ ಸ್ಟೇಡಿಯಂ ಬೆಚ್ಚಿ ಬಿದ್ದಿತು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ಟೀಮ್ ಇಂಡಿಯಾ ಅಭಿಮಾನಿಯಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, 2025ರ ಚಾಂಪಿಯನ್ಸ್ ಟ್ರೋಫಿಯ ಗುಂಪು ಹಂತದಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ತನ್ನ ಕೊನೆಯ ಪಂದ್ಯವನ್ನು ಆಡುತ್ತಿದೆ. ಎರಡೂ ತಂಡಗಳು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಿದೆ. ಈ ಪಂದ್ಯ ಭಾರತದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೆ ತುಂಬಾ ವಿಶೇಷವಾಗಿದೆ. ವಾಸ್ತವವಾಗಿ ಇದು ಅವರ 300ನೇ ಏಕದಿನ ಪಂದ್ಯವಾಗಿದೆ. ಆದರೆ ಈ ಪಂದ್ಯದಲ್ಲಿ ಕೊಹ್ಲಿಗೆ ವಿಶೇಷ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನ್ಯೂಜಿಲೆಂಡ್ನ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಫಿಲಿಪ್ಸ್ ಹಿಡಿದ ಅತ್ಯದ್ಭುತ ಪ್ಲೇಯಿಂಗ್ ಕ್ಯಾಚ್ಗೆ ವಿರಾಟ್ ಕೊಹ್ಲಿ ಪ್ಲೇಯಿನ್ಗೆ ಸೇರಿಕೊಳ್ಳಬೇಕಾಯಿತು. ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 14 ಎಸೆತಗಳಲ್ಲಿ ಕೇವಲ 11 ರನ್ ಗಳಿಸಿದರು. ಆರಂಭದಲ್ಲೇ 2 ಬೌಂಡ್ರಿಗಳನ್ನು ಬಾರಿಸುವ ಮೂಲಕ ಬಿಗ್ ಇನ್ನಿಂಗ್ಸ್ ಆಡುವ ಸುಳಿವು ನೀಡಿದ ವಿರಾಟ್ ಕೊಹ್ಲಿಗೆ ಕಿವೀಸ್ ತಂಡದ ಅಮೋಘ ಫೀಲ್ಡಿಂಗ್ ಶಾಕ್ ನೀಡಿತು. ವಿರಾಟ್ ಕೊಹ್ಲಿ ವಿಕೆಟನ್ನು ಮ್ಯಾಟ್ ಹೆನ್ರಿ ಪಡೆದರು. ಈ ವಿಕೆಟ್ ಪಡೆಯುವಲ್ಲಿ ಗ್ಲೆನ್ ಫಿಲಿಪ್ಸ್ ಅವರ ಕೊಡುಗೆ ಪ್ರಮುಖವಾಯಿತು. ಇನ್ನು ವಾಸ್ತವವಾಗಿ ಟೀಮ್ ಇಂಡಿಯಾದ ಇನ್ನಿಂಗ್ಸ್ 7ನೇ ಓವರ್ನನ್ನು ಮ್ಯಾಟ್ ಹೆನ್ರಿ ಎಸೆದರು. ಈ ಓವರ್ನ 4ನೇ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಗಾಳಿಯಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ ವೇಗದ ಶಾಟ್ ಹೊಡೆದರು. ಚೆಂಡು ಗಾಳಿಯಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಗ್ಲೆನ್ ಫಿಲಿಪ್ಸ್ ಕಡೆಗೆ ಹೋಯಿತು. ಕೂಡಲೇ ಫಿಲಿಪ್ಸ್ ಗಾಳಿಯಲ್ಲಿ ಅದ್ಭುತ ಡ್ರೈವ್ ಮಾಡಿ ಕ್ಯಾಚ್ ಹಿಡಿದರು. ಫಿಲಿಪ್ಸ್ ಹಿಡಿದ ಈ ಕ್ಯಾಚ್ಗೆ ಇಡೀ ಮೈದಾನವೇ ದಂಗಾಗಿ ಹೋಯಿತು. ಕೊಹ್ಲಿ ಕೂಡ ಆಶ್ಚರ್ಯದಿಂದ ನೋಡುತ್ತಾ ನಿಂತರು. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ.